ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳಾದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಏನಂತಂದರೆ ಇವತ್ತು ನಮ್ಮ ಒಂದು ಪುಟ್ಟ ಮನೆಯ ಹೋಮ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೇಳ್ತೀರಾ ನೀವು ಹೋಮ್ ಟೂರ್ನ ಮಾಡಿ ಅಂತ. ನನಗೆ ಚೆನ್ನಾಗೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ. ಸೊ ನೋಡಿ, ನಮ್ಮ ಮನೆ ಬಂದು ಗ್ರೌಂಡ್ ಫ್ಲೋರಲ್ಲಿರೋದು. ಸೊ ಇಲ್ಲಿ ಎಂಟ್ರೆನ್ಸ್ ಸೊ ಫಸ್ಟ್ ಬಂದರೆ ಇಲ್ಲಿ ಹಾಲ್ ಬರುತ್ತೆ, ಓಕೆನಾ. ಈ ಸೈಡ್ ಬಂದು ಟಿ ವಿ ಯೂನಿಟ್ ಇದೆ. ಸೊ ಇನ್ನೂ ತಂದಿಲ್ಲ, ಟಿ ವಿನ ತರಬೇಕು. ಊರಲ್ಲಿದೆ ಬಟ್ ಊರಿಂದ ಇನ್ನೂ ಎತ್ಕೊಂಡು ಬಂದಿಲ್ಲ. ಸೊ ಇದು ಬಂದು ಹಾಲ್. ಇಲ್ಲಿಗೆ ಇನ್ನು ತುಂಬ ಐಟಮ್ಸ್ ತರಬೇಕು ವಯಸ್ಸು. ಇಲ್ಲಿಗೆ ಎಲ್ಲ ಸ್ಕ್ರೀನ್ ತರಬೇಕು. ಸೊ ನೋಡಿ, ಇದು ಬಂದು ಹಾಲ್. ನೆಕ್ಸ್ಟು ಈ ಸೈಡ್ ಬಂದರೆ ಅಂದರೆ ಇಲ್ಲಿ ಟಿ ವಿ ಯೂನಿಟ್ ಇದೆಯಲ್ಲ, ಸೊ ಟಿ ವಿ ಯೂನಿಟಿಂದ ಪಕ್ಕನೇ ಹಿಂದೆ ಕಿಚನ್ ಇರೋದು. ಸೊ ಇದು ಬಂದು ಕಿಚನ್. ಸೊ ಕಿಚನ್ಗೂ ತುಂಬ ಇನ್ನೂ ಐಟಮ್ಸ್ ಆರ್ಡರ್ ಮಾಡಿದ್ದೀನಿ, ಅವೆಲ್ಲ ಬಂದಿಲ್ಲ. ಸೊ ಏನಂದರೆ ಅವೆಲ್ಲ ಬಂದಮೇಲೆ ಒಂದು ಸಲ ತೋರಿಸ್ತೀನಿ, ಓಕೆನಾ. ಇವಾಗ ತೋರಿಸೋಣ ಕ್ವಿಕ್ಕಾಗಿ ಒಂದು ರೌಂಡ್ ಅಂತ ಅಂದ್ಕೊಂಡು ತೋರಿಸ್ದೆ. ಇನ್ನು ಕಂಟೈನರ್ಸು ಅದನ್ನೆಲ್ಲ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ನೋಡಿ, ಬಾಕ್ಸಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಂದು ಕಿಚನ್. ಅದನ್ನೊಂದು ಕ್ಲೀನ್ ಮಾಡಿದ್ದೆ ಬಟ್ ಡೋರೇ ಹಾಕಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ ನವೀನ್ ಅವರು. ಸೊ ಇಲ್ಲಿ ಬಂದು ದೇವ್ರ ಮನೆ. ಇವಾಗ ತಾನೇ ಪೂಜೆ ಮಾಡಿದೆ. ಅಂದರೆ ಇಲ್ಲಿ ಬಂದು ಇಲ್ಲಿ ಆಂಜನೇಯ ಇದೆ, ಬಟ್ ನಮಗೆ ಲಕ್ಷ್ಮಿ ಮತ್ತು ನಮ್ಮದು ಮನೆ ದೇವ್ರು ಇದೆಯಲ್ಲ ಅದ್ರ ಫೋಟೋನ ಹೇಳಿದ್ದೀವಿ, ಇನ್ನು ಮಾಡಿಸಿಲ್ಲ, ಹಾಗಾಗಿ ಫೋಟೋ ಇಟ್ಟಿಲ್ಲ. ಸೊ ಇದಕ್ಕೇ ಜಸ್ಟ್ ಪೂಜೆ ಮಾಡಿದ್ದೀನಿ. ಇವತ್ತು ಫ್ರೈಡೇ ಅಲ್ಲ, ಹಾಗಾಗಿ. ಸೊ ಇದು ಬಂದು ದೇವ್ರ ಮನೆ. ಸೊ ಡೋರ್ ಕ್ಲೋಸ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಈ ಥರ ಕಾಣಿಸುತ್ತೆ ಡೋರೆಲ್ಲ ಕ್ಲೋಸ್ ಮಾಡಿದ್ರೆ. ಸೊ ಇವಾಗ ಪೂಜೆ ಮಾಡಿದ್ದೀನಲ್ವ, ಹಾಗಾಗಿ ಡೋರ್ ಕ್ಲೋಸ್ ಮಾಡಿಲ್ಲ. ಸೊ ನೋಡಿ, ಇದು ಇಷ್ಟು ಹಾಲ್ ಮತ್ತು ಕಿಚನ್ ಇಷ್ಟು ಬರುತ್ತೆ ನೋಡಿ ಗೈಸ್. ಇಲ್ಲಿ ಊರಿಂದ ರಿಂಗ್ ಲೈಟು ಇದನ್ನೆಲ್ಲ ತಂದು ಸ್ಟ್ಯಾಂಡೆಲ್ಲ, ಬಟ್ ಅದಕ್ಕೆ ಹಾಕೋಕ್ಕೆ ಅದನ್ನು ಯೂಸ್ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ, ಹಂಗಾಗ್ಬಿಟ್ಟಿದೆ ನೋಡಿ. ಇದು ಬಂದು ವಾಶ್ರೂಮ್. ವಾಶ್ರೂಮ್ ಅಂತೂ ದೊಡ್ಡದಾಗಿದೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇಲ್ಲಿಂದ ಬಂದರೆ ಇಲ್ಲಿ ಬಂದು ರೂಮ್, ಇದು ಬೆಡ್ರೂಮ್ ಬರುತ್ತೆ. ಇದು ಬಂದು ಬೆಡ್. ನಾವು ಇನ್ನು ಇಲ್ಲಿಗೆ ಏನಂದರೆ ಕಬೋರ್ಡ್ನ ತರಬೇಕು, ಕಬೋರ್ಡ್ ಮತ್ತು ಕಾಟ್ ಎಲ್ಲ ತರಬೇಕು. ಸೊ ಇವಾಗ ಸದ್ಯಕ್ಕೆ ತಂದಿಲ್ಲ, ತೊಗೊಂಬರ್ಬೇಕು, ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡು ತಂದಿಲ್ಲ. ಸೊ ಅದೆಲ್ಲ ತಂದಮೇಲೆ ಇಲ್ಲೆಲ್ಲ ಜೋಡಿಸ್ಕೊಬೇಕು. ಇಲ್ಲಿ ಒಂದು ಬೆಡ್ಶೀಟು ಅದು ಇದು ಇಟ್ಕೊಂಡು ಅದು ಹಾಸ್ಕೊಳ್ಳೋದು ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಒಂದು ಕಬೋರ್ಡ್ ತಂದು ಇಟ್ಕೊಬೇಕು ನೋಡಿ. ಇನ್ನು ಮೇಲ್ಗಡೆ ಎಲ್ಲ ವಾರ್ಡ್ರೋಬ್ ಮಾಡಿದ್ದಾರೆ, ಬಟ್ ಇಲ್ಲಿಲ್ಲ, ಹಾಗಾಗಿ ನಾವು ತೊಗೊಬೇಕು ನೋಡಿ. ಇದು ಬಂದು ರೂಮು ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಇಲ್ಲಿ ಚಾರ್ಜರು ಇದೆಲ್ಲ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಇದನ್ನೊಂದು ಹಾಕಿದ್ದೀನಿ. ಹೋಗಬೇಕು ಗೈಸ್, ಇವತ್ತು ಶಾಪಿಂಗ್ ಹೋಗಬೇಕು. ಇನ್ನು ಸ್ಕ್ರೀನು ಇದನ್ನೆಲ್ಲ ತರಕ್ಕೆ ಇವತ್ತು ಕೂಡ ಕೆಲಸ ಇದೆ. ಮತ್ತು ಇಲ್ಲಿ ಬಂದರೆ ನಮ್ಮದು ಗ್ರೌಂಡ್ ಫ್ಲೋರ್ ಇರೋದ್ರಿಂದ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಹಾರಾಕೋಬೋದು. ನೋಡಿ ಇಲ್ಲೆಲ್ಲ ತುಂಬ ಜಾಗ ಇದೆ, ಸೊ ಇಲ್ಲೆಲ್ಲ ಹಾರಾಕೊಬೋದು. ಅಂದರೆ ನಮಗೆ ಪಾಪು ಇದೆಯಲ್ಲ, ಸೊ ಪಾಪು ಇರೋದರಿಂದ ಹತ್ತಿ ಇಳಿದು ಎಲ್ಲ ಮಾಡೋಕ್ಕಾಗಲ್ಲ ಪದೇ ಪದೇ, ಹಾಗಾಗಿ ಅಲ್ಲೇ ಬಟ್ಟೆ ಹಾಕೊಳ್ಳೋ ಜಾಗ ಇದೆ ನೋಡಿ. ಇದು ಬಂದು ಗೇಟ್, ಇಲ್ಲಿ ನೋಡಿ ಈ ಥರ ಕಾಣಿಸುತ್ತೆ.
ಒಂದು ಗೇಟ್ ಇದೆ. ಸೊ ಇಲ್ಲಿ ಏನಂದರೆ ವೆಹಿಕಲ್ಸ್ ಮಾರ್ನಿಂಗ್ ಇರುತ್ತೆ, ಬಟ್ ನೈಟೆಲ್ಲ ಅಷ್ಟು ಇರಲ್ಲ. ಬಟ್ ಇಲ್ಲಿ ಮನೆಯೆಲ್ಲ ತುಂಬ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಮನೆಗಳೆಲ್ಲ, ಹಾಗಾಗಿ ಸೌಂಡ್ ಜಾಸ್ತಿ. ಇವಾಗ ಅವನ್ನೆಲ್ಲ ಮಾಡಿದ್ಮೇಲೆ ಎಲ್ಲ ಸರಿ ಆಗುತ್ತೆ. ಇನ್ನು ತಿಂಡಿಲ್ಲ, ಟೈಮ್ ಬಂದು ನಾನು 12 ಗಂಟೆ ಆಗಿದೆ. ಇನ್ನು ತಿಂಡಿಲ್ಲ, ಪೂಜೆ ಮುಗಿಸಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಪಾಲಕ್ ರೈಸ್ ಮಾಡಿದ್ದೆ. ಪಾಲಕ್ ರೈಸ್ ಮಾಡಿದೆ. ಸೊ ತಿಂದು ಆಮೇಲೆ ಸಿಕ್ತಾಯಿತು. ಇವಾಗ ಹೊರಡಬೇಕು, ಶಾಪ್ ಹತ್ರ ಹೋಗಬೇಕು. ನಾನು ವಿಡಿಯೋದಲ್ಲಿ ತೋರಿಸಿರಲಿಲ್ಲ, ಇದು ಮಧ್ಯಾಹ್ನ ಬಂತು ನೋಡಿ ಸ್ಟ್ಯಾಂಡು. ಅದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ಹೋಗೋಣ. ಡೋರ್ ಹಾಕೋ ರೂಮಿಂದ. ಚಲೋ ಈಗ ಲಾಕ್ ಕೀ ಹಾಕಿ ಸರಿ. ನಾವು ಫ್ರೆಶಪ್ ಆಗಿಬಿಟ್ಟು ಅಂತ ಬಂದಿದ್ದೆ. ಹಾಗಾಗಿ ಇನ್ನು ನಾನು ಮನೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯಿಂದ ಹೊರಟು ಶಾಪ್ ಹತ್ರ, ಅಂದರೆ ಅಷ್ಟೊಂದೇನು ಡಿಸ್ಟೆನ್ಸ್, ತುಂಬ ಡಿಸ್ಟೆನ್ಸ್ ಏನಿಲ್ಲ. ಸೊ ಬೇಗ ಒಂದು 10 ನಿಮಿಷದಲ್ಲೇ ಬರ್ಬೋದು ಶಾಪ್ ಹತ್ರ. ಅಷ್ಟೊಂದು ಹತ್ತಿರನೇ ಇರೋದು ಮನೆಗೆ ಮತ್ತು ಶಾಪ್ಗೆ, ತುಂಬಾ ನಿಯರ್ ಇದೆ. ಬಟ್ ಏನಂದರೆ ನಡ್ಕೊಂಡೇ ಬರ್ಬೋದು. ಬಟ್ ನವೀನ್ ಅವ್ರು ಇಲ್ಲ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅವರು ಬೈಕಲ್ಲೇ ಬಂದು ಕರ್ಕೊಂಡು ಹೋಗ್ತಾರೆ. ಆವಾಗಲೂ ವೆಹಿಕಲ್ಸ್ ಜಿಗಿ ಅನ್ನಿತ್ತು. ಎಷ್ಟು ಕ್ರೌಡ್ ಇರುತ್ತೆ. ಕಸ್ಟಮರ್ ಬಂದಿತ್ತು, ಸ್ವಲ್ಪ ಹೊತ್ತು ಹೋಗಬೇಕು. ಎಷ್ಟೊತ್ತಿಗೆ ಕ್ಲೋಸ್ ಮಾಡೋದು? ಅಡುಗೆ ಮಾಡೋದೇ ಬಲ್ಲ, ಸಾಂಬಾರು ಏನಿಲ್ಲ. ಎಲ್ಲ ವೆಹಿಕಲ್ ಸೌಂಡು, ವೆಹಿಕಲ್ ಸೌಂಡ್. ಮನೆಗೆ ಹೋಗೋಷ್ಟು ಮನೆ ನೋಡ್ಕೊಂಡು ಬಂದಿರುತ್ತೆ. ಆದರೂ ಇಲ್ಲಿ 10:15 ಅಷ್ಟರಲ್ಲಿ ಸ್ವಲ್ಪ ವೆಹಿಕಲ್ ಎಲ್ಲ ಕಡಿಮೆ ಆಯಿತು ಅಲ್ವಾ? 10 ಗಂಟೆ ಮೇಲೆ ಅಷ್ಟು ವೆಹಿಕಲ್ ಇರಲ್ಲ. 10 ಗಂಟೆ ಜಿಗಿ ನನ್ನ ಮಗಳನ್ನ ಊರಲ್ಲಿ ಬಿಟ್ಕೊಂಡು ಅಷ್ಟೇ ಗೈಸ್. ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಮಾಡಿ. ಸ್ವಲ್ಪ ಶಾರ್ಟ್ ಆಗಿದೆ ಗೈಸ್, ಏನಂದರೆ ನಾನು ಕ್ವಿಕ್ಕಾಗಿ ಹೋಗ್ಟೋರ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ಹಾಗಾಗಿ ಇವತ್ತಿಗೂ ಇದು ಹೊರಗಡೆ ಹೋಗೋದೇನು ಮಾಡಲಿಲ್ಲ. ಆ್ಯಕ್ಚುಲಿ ಮನೆಗೆ ಸ್ವಲ್ಪ ಐಟಮ್ಸ್ ತರಬೇಕಿತ್ತು, ಬಟ್ ಹೋಗಲಿಲ್ಲ, ಟೈಮ್ ಆಯಿತು ಅಂತ ಅಂದ್ಕೊಂಡು ಶಾಪಿಂಗ್ ಬಂದ್ವಿ. ಹಾಗಾಗಿ ಸ್ವಲ್ಪ ಶಾರ್ಟ್ ಆಗಿದೆ, ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್.